ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು 11.1 ವೋಲ್ಟ್ಸ್ 2200 ಮಿಲಿಯಮ್ಸ್ನ ಒಂದು ಲಿಪೋ ಬ್ಯಾಟ್ರಿಯನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಈ ಲಿಪೋ ಬ್ಯಾಟ್ರಿ ಮತ್ತು ಅದನ್ನು ಚಾರ್ಜರು, ಇದನ್ನು ನಾವು ಬೇಸಿಕ್ಕಾಗಿ ಡ್ರೋನಲ್ಲಿ ಯೂಸ್ ಮಾಡ್ತೀವಿ. ಬ್ಯಾಟ್ರಿನ ಇದು ತುಂಬ ಪವರ್ಫುಲ್ ಇರುತ್ತೆ ಬ್ಯಾಟ್ರಿ ಬಂದು. ಸೊ ನೋಡಿ, ಇಲ್ಲಿ ಕಾಣ್ತಿರ್ಬೋದು ABSD ಕಂಪ್ನಿದು. ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದು ನನಗೆ 1100 ರುಪೀಸ್ಗೆ ಆಫ್ಲೈನ್ ಮಾರ್ಕೆಟಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಫಸ್ಟಿಗೆ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ ನೋಡಿ. ಸೊ ನೋಡಿ, ನಿಮಗೆ ಈ ಬಾಕ್ಸ್ನಲ್ಲಿ ಒಂದು ಬ್ಯಾಟ್ರಿ ಬಂದಿದೆ ನೋಡಿ. ಇಲ್ಲಿ 11.1 ವೋಲ್ಟಿಂದು ನಿಮಗೆ ಕಾಣ್ಬೋದು. 2200 ಮಿಲಿ ಆಂಪಿಯರ್ಸು. ಈ ಕಡೆ ನೋಡಿದ್ರೆ ನಿಮಗೆ 3S 11.1 ವೋಲ್ಟ್ ಅಂದರೆ ನಿಮಗೆ 3.7 ವೋಲ್ಟ್ಸ್ನ 3 ಬ್ಯಾಟ್ರಿಗಳು ಇಲ್ಲಿ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ನಿಮಗೆ ಇದು ತುಂಬ ಲೈಟ್ ವೆಯ್ಟ್ ಮತ್ತು ಹ್ಯಾಂಡಿ ಇದೆ. ಇದನ್ನು ಇಟ್ಕೊಳಕ್ಕೆ ನಿಮಗೆ ಇದನ್ನು ನಾವು ಬೇಸಿಕಲಿ ಡ್ರೋನಲ್ಲಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಡ್ರೋನಲ್ಲಿ ನಾವು ಈ ಬ್ಯಾಟ್ರಿಯನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ನಮ್ಮ ಮೊನ್ನೆ ಹಳೆ ವೀಡಿಯೋದಲ್ಲಿ ಬ್ರಷ್ಲೆಸ್ ಮೋಟ್ರನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ನಲ್ಲ, ಸೊ ಅದರಲ್ಲಿ ನಾವು ಈ ಬ್ಯಾಟ್ರಿಯನ್ನು ಯೂಸ್ ಮಾಡ್ತೀನಿ ನಾನು ಅದನ್ನು. ಸೊ ಇನ್ನೊಂದು ಇದರಲ್ಲಿ ಫೀಮೇಲ್ ಕನೆಕ್ಟರ್ ಕೊಟ್ಟಿದ್ದಾರೆ, XT60 ಫೀಮೇಲ್ ಕನೆಕ್ಟರು. ಇದು ಆಪೋಸಿಟ್ ಒಂದು ಮೇಲ್ ಕನೆಕ್ಟರ್ ಕೊಟ್ಟಿದ್ದರು. ಸೊ ನಾನು ಅದನ್ನು ಬೇರೆ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ನೋಡ್ಬೋದು. ಸೊ ನಮಗೆ ಈ ಬ್ಯಾಟ್ರಿಯನ್ನು ಸೈಡ್ಗೆ ಇಟ್ಟರೆ ನಮಗೆ ನೆಕ್ಸ್ಟ್ ಇಲ್ಲಿ ಬರೋದು ಇದನ್ನು ಚಾರ್ಜರ್ ಫ್ರೆಂಡ್ಸ್. ಇದು B3 Imax ಚಾರ್ಜರ್. ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದೆ ನನ್ನ B3 Imax ಚಾರ್ಜರನ್ನು ಹಳೆ ವಿಡಿಯೋದಲ್ಲಿ. ಸೊ ನೋಡಿ, ನಿಮ್ಗೆ ಓಪನ್ ಮಾಡಿದ್ರೆ ಕಾಣುತ್ತೆ. ಸೊ ನೋಡಿ, ನಿಮಗೆ ಇಲ್ಲಿ B3 Pro ಕಾಂಪ್ಯಾಕ್ಟ್ ಚಾರ್ಜರ್ ಅಂತ ನಮಗೆ ಒಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದೇನೆ, ಯಾವ ಥರ ಇದನ್ನು ಯೂಸ್ ಮಾಡ್ಬೋದು ಅಂತ. ಸೊ ಈ ಸ್ಪೆಸಿಫಿಕೇಷನ್ ಸೈಡ್ ಇರೋಣ. ನಮಗೆ ಈ ಬಾಕ್ಸ್ನ ನೋಡಿಕೊಂಡ್ರೆ ಒಂದು 2 ಕೋರ್ AC ಕಾರ್ಡ್ ಕೊಟ್ಟಿದ್ದಾನೆ ನಮಗಿಲ್ಲಿ. ಸೊ ನಮಗೆ ಇಲ್ಲಿ ನೆಕ್ಸ್ಟ್ ನೋಡಿಕೊಂಡ್ರೆ ಮೇಯ್ನಾಗಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ B3 Pro ಕಾಂಪ್ಯಾಕ್ಟ್ ಚಾರ್ಜರು, B3 Imax RC ಚಾರ್ಜರು. ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಇನ್ಪುಟ್ ವೋಲ್ಟೇಜ್ ನಿಮಗೆ 100 to 240 ವೋಲ್ಟ್ಸ್ AC ಕೊಡ್ಬೋದು. ಮತ್ತು ಇದು ಮ್ಯಾಕ್ಸಿಮಮ್ ಕರೆಂಟು 800 ಮಿಲಿ ಆಂಪ್ಸ್ ಕೊಡುತ್ತೆ. ಸೊ ಇಲ್ಲಿ ನಮಗೆ 3S ಬ್ಯಾಟ್ರಿಯನ್ನು ನಾವು ಕನೆಕ್ಟ್ ಮಾಡ್ಬೋದು ಮತ್ತು 2S ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡ್ಬೋದು. ಅಂದರೆ 2S ಅಂದರೆ 7.4 ವೋಲ್ಟ್ ಬ್ಯಾಟ್ರಿ. ಸೊ ನಾನು ನಮ್ಮ ಅಪ್ಕಮಿಂಗ್ ವೀಡಿಯೋಸಲ್ಲಿ 2S ಬ್ಯಾಟ್ರಿನ ಸಹ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ನಿಮಗೆ ಇದರಿಂದ ಸ್ಪೆಸಿಫಿಕೇಷನ್ಸ್ ಕಾಣ್ಬೋದು ನಿಮಗೆ. ಸೊ ನಾರ್ಮಲಾಗಿ ನಿಮಗೆ ಇದು ಆನ್ ಆಗಿದ ತಕ್ಷಣ ರೆಡ್ ಲೈಟ್ಸ್ ಬರುತ್ತೆ. ಸೊ ಮತ್ತು ನಿಮಗೆ ಇಲ್ಲೊಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡೋದ್ರಲ್ಲಿ ನಮಗೆ ಗ್ರೀನ್ ಲೈಟ್ ಬರುತ್ತೆ. ಇದರಲ್ಲಿ ಈ ಬ್ಯಾಟ್ರಿ ಒಳಗೆ ಈಚ್ ಸೆಲ್ ಅಂದರೆ ಒಂದು ಸೆಲ್ ನಿಮಗೆ 3 ವೋಲ್ಟ್ ಇರುತ್ತಲ್ವ, 0 to 3 ಆದಾಗ ನಮಗೆ ಇದು ರೆಡ್ಡಿಂದ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಸೊ 3 ಗ್ರೀನ್ ಆದರೆ ನಮಗೆ ಫುಲ್ ಚಾರ್ಜ್ ಆಗಿದೆ ಬ್ಯಾಟ್ರಿ ಅಂತ. ಸೊ ನಾವು ಜಸ್ಟ್ ಏನಿಲ್ಲ, ಈ ಪ್ಲಗ್ ಇದೆಯಲ್ಲ ಇದನ್ನು ಇದರೊಳಗೆ ಈ ಥರ ಇನ್ಸರ್ಟ್ ಮಾಡಬೇಕು. ಸೊ ಈ ಥರ ಇನ್ಸರ್ಟ್ ಮಾಡಿಬಿಟ್ಟು ಸೊ ನಾವಿಲ್ಲಿ ಈ ಕೇಬಲನ್ನು ನಾವು ತೊಗೊಂಡೀಗ ಸೊ ನೋಡಿ, ನಮಗಿಲ್ಲಿ ಬ್ಯಾಕ್ ಸೈಡ್ ಕಾಣ್ತಿದೆಯಲ್ಲ, ಇಲ್ಲಿ ನಾವು ಕನೆಕ್ಟ್ ಮಾಡಿದ್ದನ್ನು. ಸೊ ಜಸ್ಟ್ ನಾವು ಇದನ್ನು AC ಕಾರ್ಡ್ ಜೊತೆ ಕನೆಕ್ಟ್ ಮಾಡಬೇಕು. ಸೊ ನಾನು ಈಗ ಒಂದು ಕನೆಕ್ಟ್ ಮಾಡ್ತೀನಿ ನೋಡಿ. ಸೊ ನೋಡಿ, ನಿಮಗೆ ಕಾಣ್ತಿದೆ ಇಲ್ಲಿ ಈಗ ರೆಡ್ ಲೈಟ್ ಬರ್ತಿದೆ. ಅಂದರೆ ನಮಗೆ ಬ್ಯಾಟ್ರಿ ಅನ್ನೋದು ಚಾರ್ಜಿಂಗ್ ಸ್ಟೇಟಲ್ಲಿದೆ, ಚಾರ್ಜ್ ಆಗ್ತಿದೆ ಬ್ಯಾಟ್ರಿ ಬಂದು. ಸೊ ಒನ್ಸ್ ನಮ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಆದಾಗ ನಮಗೆ ಇಲ್ಲಿ 3 ರೆಡ್ ಲೈಟ್ ಬಂದು ಗ್ರೀನ್ ಲೈಟಾಗಿ ಕನ್ವರ್ಟ್ ಆಗುತ್ತೆ. ಸೊ ನಮಗೆ ಇದರಲ್ಲಿ ನಾವು ಔಟ್ಪುಟ್ಟನ್ನು ತೊಗೊಬೋದು, ಬ್ಯಾಟ್ರಿ ಔಟ್ಪುಟ್ಟನ್ನು. ಸೊ ನಾನು ಒಂದ್ಸಲ ಆಫ್ ಮಾಡ್ತೀನಿ. ಸೊ ಅದೇ ಥರ ನಾವಿಲ್ಲಿ 2S ಬ್ಯಾಟ್ರಿಯನ್ನು ಸಹ ಕನೆಕ್ಟ್ ಮಾಡಿ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಇದರ ಬಗ್ಗೆ ನಮ್ಮ ಹಳೆ ವಿಡಿಯೋದ ನಾನು ಕೊಟ್ಟಿದ್ದೆ. ಆಲ್ಮೋಸ್ಟ್ ಹಳೆ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ B3 ಚಾರ್ಜರನ್ನು. ಸೊ ನಾನು ನೆಕ್ಸ್ಟ್ ಇಲ್ಲಿಗ ಸೊ ಈ ಚಾರ್ಜರನ್ನು ಸೈಡ್ಗೆ ಇಡೋಣ. ಸೊ ನಮ್ಮ ಬ್ಯಾಟ್ರಿ ಈಗ ನಾವು ವೋಲ್ಟೇಜನ್ನು ಚೆಕ್ ಮಾಡಿ ತೋರಿಸ್ತೀನಿ ನಮ್ಮ ಮಲ್ಟಿಮೀಟರ್ ಯೂಸ್ ಮಾಡಿಕೊಂಡು. ಸೊ ಈಗ ನಾನು ಇಲ್ಲಿ ಮಲ್ಟಿಮೀಟ್ರನ್ನ ತಗೊಂಡು ಸೊ ಈಗ ಎರಡನ್ನು ನಾನು ನಮ್ಮ ಬ್ಯಾಟ್ರಿನ ಪಾಸಿಟಿವ್ ಜೊತೆ ನೆಗೆಟಿವ್ ಜೊತೆ ಕನೆಕ್ಟ್ ಮಾಡ್ತೀನಿ.
ಸೊ ನೋಡಿ ನಿಮಗೆ ಕಾಣ್ತಿರ್ಬೋದು 10.9 11 ವೋಲ್ಟ್ ಕರೆಕ್ಟಾಗಿದೆ ನಮಗೆ. ಇದು ಮ್ಯಾಕ್ಸಿಮಮ್ ಬಂದು ನಿಮಗೆ 11.1 ವೋಲ್ಟ್ಸ್ ಮಾತ್ರ ಬರೋದು ಫ್ರೆಂಡ್ಸ್, 12 ವೋಲ್ಟ್ಸ್ ಬರಲ್ಲ. ನೀವು ಆ್ಯಸ್ ಇಟ್ ಈಸ್ 12 ವೋಲ್ಟ್ಸ್ ಬ್ಯಾಟ್ರಿ ಥರ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ನೋಡಿ ನಿಮಗೆ ಕಾಣ್ತಿದೆಯಲ್ಲ 10.9 11 ವೋಲ್ಟ್ ಬರ್ತಿದೆ, ಇಲ್ಲಿ ನೋಡಿ ಕಾಣ್ತಿದೆ ನಿಮಗೆ. ಸೊ ಈಗ ನಾನು ಇದನ್ನು ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಒಂದು RC ಬ್ರಷ್ಲೆಸ್ ಮೋಟರನ್ನು ಯೂಸ್ ಮಾಡಿಕೊಂಡು ಹೈ ಸ್ಪೀಡ್ ಕಾರನ್ನು ಮಾಡಿ ತೋರಿಸ್ತೀನಿ. ಸೊ ಈ ಬ್ಯಾಟ್ರಿಯನ್ನು ಯೂಸ್ ಮಾಡಿಕೊಂಡು. ಸೊ ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ನಾವು ಇಲ್ಲಿ ಲಾಸ್ಟಲ್ಲಿ ನೀವು ನಮಗೆ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Do subscribe and press bell icon to get instant notification for more videos.